ನಮಸ್ತೆ ರೀ. ಇವತ್ತು ಶುಕ್ರವಾರ ಅಲ್ರಿ, ಮೂರನೇ ಶುಕ್ರವಾರ. ಅದಕ್ಕೆ ಹಿಂಗಾಗಿ ನಾನು ಇವತ್ತು ಶುಕ್ರವಾರ ವಿಡಿಯೋ ಜೊತೆ ಬಂದೇನಿ. ಫಸ್ಟ್ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ರಾತ್ರಿನ ಕ್ಲೀನ್ ಮಾಡಿ ಮಲಗಿದ್ದೆ, ಆದರೂ ಸ್ವಲ್ಪ ಎದ್ದ ಕೂಡಲೇ ಅದೇನೋ ಒರೆಸೋ ಹಿಂಗಾಗಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಗಳಿಗೆ ಬಾಕ್ಸ್ ರೆಡಿ ಮಾಡಬೇಕಾಗಿತ್ತು. ಹಿಂಗೆ ಆಕೆಗೆ ಖಾರದ ಚಪಾತಿ ಮಾಡಿದ್ದೆ. ಆಮೇಲೆ ಇನ್ನೊಂದು ಸ್ನ್ಯಾಕ್ಸ್ ಅಂತ ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೆ. ಖಾರದ ಚಪಾತಿ ಜೊತೆ ಮೊಸರು ಕಾಂಬಿನೇಷನ್ ಚಲೋ ಆಗ್ತದಂತ ಹೇಳಿ ಆಕೆಗೆ ಮೊಸರು ಅದು ಎಲ್ಲ ಬಾಕ್ಸ್ ರೆಡಿ ಆಯ್ತು. ಆಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಮತ್ತು ಇನ್ನೊಮ್ಮೆ ಕ್ಲೀನ್ ಮಾಡ್ಕೊಂಡೆ, ಯಾಕಂದ್ರೆ ಚಪಾತಿ ಅದು ಮಾಡಿರ್ತೇನೆ ಅಂಥೇಳಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಆಕೆಗೆ ತಿನ್ಲಿಕ್ಕೆ ಅಂತ ಹೇಳಿ ಅವಲಕ್ಕಿ ಮಾಡಿದ್ದೆ. ನಮಗೂ ಎಲ್ಲ ಆಗ್ತದೆ ಅಂತ ಹೇಳಿ ಅವಲಕ್ಕಿ ಮಾಡಿ ಆಮೇಲೆ ದೇವ್ರ ಮುಂದೆ ಅದು ಎಲ್ಲ ರಂಗೋಲಿ ಹಾಕ್ಕೊಂಡು ಆಮೇಲೆ ಎಲ್ಲ ಹೂ ಅದು ಎಲ್ಲ ತೆಗೆದಿಡ್ಬೇಕಾಗಿತ್ತು ರೀ ಪೂಜೆಗೆ. ನಮ್ಮ ಮನೆಯವ್ರು ನಮ್ಮ ಮನ್ಯಾಗ ದೇವ್ರ ಪೂಜೆ ಮಾಡಲಿಕ್ಕೆ ಅವ್ರಿಗೆ ಬೇರೆ ಹೂ ತೆಗೆದಿಟ್ಕೊಂಡೆ. ನನಗೆ ಗೌರಿ ಪೂಜೆಗೆ ಅಂಥೇಳಿ ಗೌರಿ ಪೂಜೆಗೆ ಬೇರೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ರೀ. ಎಲ್ಲ ಹೂ ಕಟ್ ಮಾಡಿ ಶಾವಂತಿಗೆ ಹೂವು ಆಯಿತು, ಆಮೇಲೆ ದುಂಡು ಮಲ್ಲಿಗೆ ಹೂವು ಆಯಿತು. ಇವತ್ತು ಗೌರಿಗೆ ದುಂಡು ಮಲ್ಲಿಗೆ ಹೂವಿನ ಅಲಂಕಾರ ಮಾಡೋಣ ಅಂಥೇಳಿ ಹೀಗಾಗಿ ಎಲ್ಲ ಜಾಸ್ತಿ ಹೂ ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಗೆಜವಸ್ತ್ರ ಮೊದಲು ಕುಂಕುಮ ಹಚ್ಚಿಟ್ಟಿರ್ತೀನಿ. ಗೆಜವಸ್ತ್ರ ಬತ್ತಿ ಎಲ್ಲ ತೆಗೆದಿಡೋದಾಯಿತು. ಆಮೇಲೆ ತುಳಸಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಕರ್ಕಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ಒಟ್ಟು ಪತ್ರಿ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಲಗು ಲಗು ಪೂಜೆ ಮಾಡ್ಲಿಕ್ಕೆ ಆಗ್ತದೆ ಅಂಥೇಳಿ ಒಂದು ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ ರೀ. ಫಸ್ಟ್ ನಾನಿದು ವಾರ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತೀನಿ. ಅದನ್ನೆಲ್ಲ ಲಕ್ಷ್ಮೀ ಪೂಜೆ ಮಾಡಿಕೊಂಡು ಎಲ್ಲ ಪೂಜೆದು ಎಲ್ಲ ಆಯಿತು. ಆಮೇಲೆ ನಾನು 3 ದಿವ್ಸ ನಿನ್ನೆ ರಾಯರದು ಫೋಟೋದೆಲ್ಲ ಅಲ್ಲೇ ಇಟ್ಟಿದ್ದೆ. ಹೀಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಲಕ್ಷ್ಮೀ ಪೂಜೆ ಅದು ಎಲ್ಲ ಆಯಿತು. ಆಮೇಲೆ ಮತ್ತು ಗೌರಿ ಪೂಜೆ ಒಳಗೆ ಎಲ್ಲ ಪಾದಕ ಅದು ಎಲ್ಲ ಹಾಕ್ಕೋಬೇಕು. ಹೀಗಾಗಿ ಅದನ್ನೂ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಎಲ್ಲ ಆಯಿತು. ಇಲ್ಲಿ ನೋಡಿರಿ ಮತ್ತೆಲ್ಲ ಹೂವಿಂದದು ಎಲ್ಲ ರೆಡಿ ಮಾಡಿ ಇಟ್ಟೀನಿ. ವಸ್ತ್ರ ಅದು ಎಲ್ಲ ಹಾಕಿ ಇಟ್ಕೊಂಡೇನಿ. ಆಮೇಲೆ ಟಿಫಿನ್ ಮತ್ತು ನಾನು ನಮ್ಮ ಮನೆಯವರು ಅವಲಕ್ಕಿನ ತಿಂದ್ವಿ. ಅವಲಕ್ಕಿ ತಿನ್ನೋದಾದ್ಮೇಲೆ ಮಡ್ನೀರದು ಎಲ್ಲ ತುಂಬಿಟ್ಟಿದ್ರು. ತಯಾರಿ ಮಾಡ್ಕೊಂಡೀನಿ ಇವತ್ತು ಶುಕ್ರವಾರಕ್ಕೆ ಮಡಿಲೆ ಅಡುಗೆಗೆ. ಇನ್ನೇನಿಲ್ಲ, ಇನ್ನು ಅಡುಗೆ ಮಾಡ್ಕೋದಷ್ಟೇ. ಮೊದಲು ನಾನು ಎಲ್ಲ ಹಂಗೆ ಬಾಂಡೆ ಇಟ್ಕೊಂಡು ಬಿಟ್ಟಿರ್ತೀನಿ. ಅಲ್ಲಿ ಎಲ್ಲೂ ಮೊದಲು ಎಲ್ಲ ಬಾಂಡೆ ಅದು ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಅಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ಬೇಕು. ಅಡುಗೆ ಏನೇನು ಮಾಡಿದೆ ಪಲ್ಯ ಅದು ಆಯಿತು, ಆಮೇಲೆ ಬಾಂಡೆ ಆಯಿತು, ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ. ಪಾಯಸ, ಚಟ್ನಿ, ತವಿ, ಬಟಾಟಿ ಪಲ್ಯ, ಸಾರು, ಬೆಂಡೆಕಾಯಿ ರಸ, ಬಿಸಿಬೇಳೆ ಭಾತು, ಬೀನ್ಸ್ ಪಲ್ಯ, ಅನ್ನ, ಬುರ್ಗುರಿ, ಕಡುಬು. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಗೌರಿ ಪೂಜೆ ಮಾಡ್ಕೋಬೇಕಾಗಿತ್ತು. ಅದೊಂದು ಉಳಿದಿತ್ತು. ಗೌರಿ ಪೂಜೆ ಅದೆಲ್ಲ ರೆಡಿ ಆಯಿತು. ಗೌರಿ ಪೂಜೆ ಅದು ಆದಮೇಲೆ ಅದೆಲ್ಲ ನೋಡಿರಿ ಇಲ್ಲಿ ಮಲ್ಲಿಗೆ ಹೂವು ಎಲ್ಲ ಆಗಲೇ ತೆಗೆದಿಟ್ಟಿದ್ನಿ ಅಂತ ಹೇಳಿದ್ನಲ್ಲ. ಹೀಗಾಗಿ ಲಗು ಲಗು ಪೂಜೆಗೆ ಅನುಕೂಲ ಆಗ್ತದೆ ಅಂಥೇಳಿ ಅದೆಲ್ಲ ಪೂಜೆ ಮುಗಿಸ್ಕೊಂಡೆ. ಆರತಿ ಹಾಡುವುದು ಎಲ್ಲ ಭಾಳ ಆಗ್ತದೆ ರೀ. ಒಂದು ಅರ್ಧ ತಾಸರೇ ಬೇಕಾಗ್ತದೆ. ಯಾಕಂದ್ರೆ ಅಂದ್ರೆ ಪೂಜೆ ಆರತಿ ನೈವೇದ್ಯ ಅದು ಎಲ್ಲ ಹಿಡಿಯೋದು ಒಂದು ಅರ್ಧ ತಾಸು ಆಗ್ತದೆ ರೀ ಪೂಜೆ ಮಾಡೋದು. ನಮ್ಮ ಮನೆಗೇನಿ ಮತ್ತು ನಮ್ಮನೆಗೇನಿ ತಮ್ಮನ ಹೆಂಡ್ತಿನ ಕರೆದಿರ್ತೀನಿ ಮುತ್ತೈದೆ ಅಂತೇಳಿ. ಇದೆಲ್ಲ ನೋಡಿರಿ ನಾನು ಗೌರಿ ಪೂಜೆ ಮಾಡ್ಲಿಕ್ಕತ್ತೀನಿ. ಮಲ್ಲಿಗೆ ಹೂವಿಂದ ದಂಡೆ ಹಾಕಿ ಶಾವಂತಿಗೆ ಹೂವು ಅದು ಎಲ್ಲ ಏರಿಸಿ ಗೌರಿಗೆ ಉಡಿ ತುಂಬಿ ಆಮೇಲೆ ಎಲ್ಲ ಇಷ್ಟೆಲ್ಲ ಮಾಡೋತನ ಅಂದ್ರೆ ಅವರೆಲ್ಲ ಹಾಡ ಅಂತಿರ್ತಾರೆ. ಹೀಗಾಗಿ ಇದನ್ನ ನಮ್ಮ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮುತ್ತೈದೆ ಕರೆದಿರ್ತೇನಲ್ಲ ಆಕೆಗೆ ಮತ್ತು ಉಡಿ ತುಂಬ್ತೀನಿ. ನಮ್ಮ ನಿಗೇನಿಗೂ ಉಡಿ ತುಂಬಿದೆ. ಯಾಕಂದ್ರೆ ನಾವು ಈಗ ಮುಟ್ಟು ಹಂಗಿರೋದಿಲ್ಲ, ಹೀಗಾಗಿ ಸ್ವಲ್ಪ ದೂರಿಂದ ಇದನ್ನು ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಇನ್ನೂ ನೈವೇದ್ಯ ಬಡಿಸ್ಬೇಕಾಗಿರ್ತದಲ್ಲ ರೀ, ಇನ್ನೂ ನೈವೇದ್ಯ ಆಗಿರೋದಿಲ್ಲ. ಫಸ್ಟ್ ಉಡಿಗೆದು ಎಲ್ಲ ತುಂಬಿ ಮಾಡಿ ಆಮೇಲೆ ನೈವೇದ್ಯ ಮಾಡ್ತೀವಿ. ಹೀಗಾಗಿ ಉಡಿ ತುಂಬೋದಾಯ್ತು, ಆಮೇಲಿಂದ ನೈವೇದ್ಯ ಹಾಕೋದಾಯ್ತು. ಎಲ್ಲ ನೈವೇದ್ಯ ಮಹಾನೈವೇದ್ಯ ಮಾಡ್ಕೊಂಡು ಬಂದು ಆಮೇಲೆ ಗೌರಿ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ಕುಡಿಲಿಕ್ಕೆ ನೀರು ನೈವೇದ್ಯ ಮಾಡ್ತೀನಿ ಗೌರಿಗೆ. ಎಲೆ ಅಡಿಕೆ ನೈವೇದ್ಯ ಮಾಡೋದು.
ಎಲ್ಲ ನೈವೇದ್ಯ ಅದು ಆದಮೇಲೆ ಆರತಿ ಹಚ್ತೇವೆ ರೀ. ಇನ್ಮೇಲೆ ಹೂರ್ಣ ಇವತ್ತು ನಾವು 4 ಶುಕ್ರವಾರ ಹೂರ್ಣದ ಆರತಿನ ಮಾಡಿರ್ತೀವಿ. 4 ಶುಕ್ರವಾರ ಗೌರಿಗೆ ಒಟ್ಟು ನೀಲಂಜನ ಆರತಿ ಇರೋದಿಲ್ಲ ರೀ. ಹೀಗಾಗಿ ವಾರ ಶುಕ್ರವಾರ ಹೂರ್ಣಕ್ಕೆ ಹಾಕ್ತೇವೆ. ಇವತ್ತು ನಾನು ಸಕ್ರೆ ಹೋಳಿಗೆ ಅದು ಮಾಡಿದ್ದೆ, ನರಳೆ ಭಾತ್, ಬಿಸಿಬೇಳೆ ಭಾತ್, ಕರಿಗಡುಬು ಈ ಥರ ಎಲ್ಲ ಪಂಚಪಕ್ವಾನ್ನ ಒಟ್ಟು ಗೌರಿಗೆ ಮಾಡಿ ನೈವೇದ್ಯ ಮಾಡೋದು. ಆರತಿ ಹಚ್ಚಿ ಆಮೇಲೆ ನಾವು 5 ಹಾಡು ಆಗ್ಬೇಕು ರೀ. ಫಸ್ಟ್ ಗಣಪತಿದು, ಆಮೇಲೆ ಹೂರ್ಣದ ಆರತಿ ರೆಡಿ ಮಾಡ್ಕೊಂಡು ಬಂದೆ ನೋಡಿರಿ. ನಾನು ಮಾಡ್ಕೊಂಡು ಬಂದೆ. ಇನ್ನು ಆರತಿ ಅದು ಎಲ್ಲ ಹಚ್ಚಿ 5 ಹಾಡು ಅನ್ಬೇಕಾಗ್ತದೆ. ಒಂದು ಗಣಪತಿದು ಅನ್ಬೇಕು, ಆಮೇಲೆ ಮನೆ ದೇವ್ರದ್ದು, 2 ಲಕ್ಷ್ಮೀ ಹಾಡು, ಒಂದು ದತ್ತಾತ್ರೇಯದು, ಈ ಥರ ಎಲ್ಲ 5 ಹಾಡು ಅಂತಿರ್ತೀವಿ. ಹಿಂಗಾಗಿ ಸ್ವಲ್ಪ ಭಾಳ ಲೇಟ್ ಆಗ್ತದೆ ರೀ. ಹಿಂಗೆ ಊಟ ನಮ್ದು ಲೇಟ್ ಆಗಿಬಿಡ್ತದೆ. ಒಮ್ಮೊಮ್ಮೆ ಲಘು ಆಗ್ತದೆ, ಒಮ್ಮೊಮ್ಮೆ ಲೇಟ್ ಆಗ್ತದೆ. ಇವತ್ತಂತೂ ಈ ಶುಕ್ರವಾರ ಅಂತೂ ನಮ್ದು 3 ಗಂಟೆ ಆಗಿಬಿಟ್ಟಿತ್ತು ಊಟಕ್ಕೆ. ಅಷ್ಟು ಲೇಟ್ ಆಯಿತು. ಇವತ್ತು ನಾನು ಅಡ್ಗೆ ಕೂತಿದ್ದು ಲೇಟ್ ಆಯಿತು. ಹೀಗಾಗಿ ಅಡುಗೆ ಅದು ಎಲ್ಲ ಲೇಟ್ ಆಗಿಬಿಟ್ಟಿತ್ತು ರೀ. 5 ಹಾಡು ಆಗಲೇ ಹೇಳಿದ್ನಲ್ಲ, 5 ಹಾಡು ಅಂತೇವೆ ಅಂಥೇಳಿ 5 ಹಾಡು ಅನ್ನೋದೈತೆ ಎಲ್ಲ. 5 ಹಾಡು ಅಂದಾದ್ಮೇಲೆ ಆಮೇಲೆ ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಆದಮೇಲೆ ಮಂತ್ರಪುಷ್ಪ ಅದು ಎಲ್ಲ ಅಂದು ಗೌರಿಗೆ ಅಷ್ಟೆಲ್ಲ ಸಂಭ್ರಮ ಮಾಡೋದ್ರಿ. ಗೌರಿ ಹಬ್ಬ ಅಂದ್ರೆ ಎಷ್ಟು ಚಂದ ಅಲ್ರಿ. ಮನ್ಯಾಗ ಎಲ್ಲ ಭಾಳ ಚಂದ ಆಗ್ತದೆ ಗೌರಿ ಹಬ್ಬ. ಆಮೇಲೆ ಎಲ್ಲರಿಗೂ ಊಟಕ್ಕೆ ಹಾಕಿದೆ, ಮನಸ್ಸು ತೃಪ್ತಿ ಆಯಿತು. ಸಾಯಂಕಾಲ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಯ್ತು. ಲಕ್ಷ್ಮೀ ಪೂಜೆ ನೋಡಿರಿ ಎಷ್ಟು ಚಂದ ಮಾಡ್ಯಾರ ಅವ್ರ ಮನ್ಯಾಗ. 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚಂದ ಮಾಡಿದ್ದರು ರೀ.